ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂಚೈವ ತಥೋ ಜಯ ಮುದೀರಗೆ. ಶ್ರೋತೃಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪ್ರಮದ್ವರೆಯ ಜನ್ಮ, ರುರುವಿನೊಡನೆ ಅವಳ ವಿವಾಹದ ಪ್ರಯತ್ನ, ವಿವಾಹಕ್ಕೆ ಮೊದಲೇ ಸರ್ಪದಂಶನದಿಂದ ಪ್ರಮದ್ವರೆಯ ಮರಣ ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೋತಿಗಳು ಮುಂದುವರೆದು ಹೇಳುತ್ತಾರೆ, ಸಚಾಪಿ ಚ್ಯವನೋ ಬ್ರಹ್ಮನ್ ಭಾರ್ಗವೋ ಜನಯತ್ಸುತಂ ಸುಕನ್ಯಾಯ ಮಹಾತ್ಮಾನಂ ಪ್ರಮತಿಂ ದೀಪ್ತ ತೇಜಸಂ. ಭೃಗುಪುತ್ರನಾದ ಚ್ಯವನನಿಗೆ ಸುಕನ್ಯೆಯಲ್ಲಿ ಮಹಾತ್ಮನಾದ ಮಹಾತೇಜಸ್ವಿಯಾದ ಪ್ರಮತಿ ಎಂಬ ಮಗನು ಹುಟ್ಟಿದನು. ಪ್ರಮತಿಯು ಅಪ್ಸರೆಯಾದ ಘೃತಾಚಿಯಲ್ಲಿ ರುರು ಎಂಬ ಪುತ್ರನನ್ನು ಪಡೆದನು. ರುರುವು ಪ್ರಮದ್ವರೆಯಲ್ಲಿ ಶುನಕನೆಂಬ ಹೆಸರಿನ ಮಗನನ್ನು ಪಡೆದನು. ಶುನಕನು ಮಹಾ ಸತ್ವಗುಣಶಾಲಿಯಾಗಿದ್ದು ಸಂಪೂರ್ಣ ಭಾರ್ಗವ ವಂಶಕ್ಕೂ ಆನಂದದಾಯಕನಾಗಿದ್ದನು. ಹುಟ್ಟಿದೊಡನೆಯೇ ಅವನು ತೀವ್ರವಾದ ತಪಸ್ಸಿನಲ್ಲಿ ನಿರತನಾದನು. ಆ ಕಾರಣದಿಂದಲೇ ಅವನಿಗೆ ಶಾಶ್ವತವಾದ ಕೀರ್ತಿಯು ಲಭಿಸಿತು. ಪ್ರಮತಿಯ ಮಗನಾದ ಮಹಾತೇಜಸ್ವಿಯಾದ ರುರುವಿನ ಕಥೆಯನ್ನು ಸವಿಸ್ತಾರವಾಗಿ ಹೇಳುತ್ತೇನೆ, ಸಾವಧಾನದಿಂದ ಕೇಳಿರಿ. ಹಿಂದಿನ ಕಾಲದಲ್ಲಿ ತಪೋವಿದ್ಯಾ ಸಮನ್ವಿತರಾದ ಸ್ಥೂಲಕೇಶರೆಂಬ ಹೆಸರಿನಿಂದ ವಿಖ್ಯಾತರಾದ ಋಷಿಗಳೊಬ್ಬರಿದ್ದರು. ಅವರು ಎಲ್ಲ ಪ್ರಾಣಿಗಳ ಹಿತದಲ್ಲಿಯೇ ಸರ್ವದಾ ನಿರತರಾಗಿದ್ದರು. ಅದೇ ಕಾಲದಲ್ಲಿ ಮೇನಕಾ ಎಂಬ ಅಪ್ಸರೆಯು ವಿಶ್ವಾವಸುವೆಂಬ ಗಂಧರ್ವರಾಜನಿಂದ ಗರ್ಭವತಿಯಾದಳು. ಮೇನಕೆಯು ಸ್ಥೂಲಕೇಶರ ಆಶ್ರಮದ ಸಮೀಪದಲ್ಲಿ ಹರಿಯುತ್ತಿದ್ದ ನದಿಯ ಪಕ್ಕದ ಪೊದರಿನಲ್ಲಿ ಪ್ರಸವಿಸಿ ಅಲ್ಲಿಯೇ ಮಗುವನ್ನು ಮಲಗಿಸಿ ಹೊರಟು ಹೋದಳು. ಮಗುವನ್ನು ಬಿಟ್ಟು ಹೋಗುವೆನಲ್ಲ ಎಂಬ ಯೋಚನೆಯು ಅವಳಿಗಾಗಲಿಲ್ಲ. ಅವಳು ದಯಾರಹಿತಳು, ನಿರ್ಲಜ್ಜಳು ಆಗಿದ್ದಳು. ಸ್ಥೂಲಕೇಶರು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ತಮ್ಮ ಪ್ರಾತಕ್ರಿಯೆಗಳಿಗಾಗಿ ನದಿಯ ಕಡೆಗೆ ಹೊರಟರು. ನದಿಯನ್ನು ಸಮೀಪಿಸುತ್ತಿದ್ದಂತೆ ನಿರ್ಜನವಾದ ಪ್ರದೇಶದಲ್ಲಿ ಶಿಶುವಿನ ಅಳುವ ಶಬ್ದವು ಕೇಳಿಸತೊಡಗಿತು. ಅವರು ಕರುಣೆಯಿಂದ ಬಂಧುವರ್ಜಿತವಾದ ಆ ಮಗುವನ್ನು ಕೈಗೆತ್ತಿಕೊಂಡು ಆಶ್ರಮದ ಕಡೆಗೆ ಹೊರಟರು. ದಯಾಮಯರಾದ ಸ್ಥೂಲಕೇಶರು ಆ ಹೆಣ್ಣು ಮಗುವನ್ನು ಅಕ್ಕರೆಯಿಂದ ಪೋಷಿಸಿದರು. ಆ ಸುಂದರ ಶಿಶುವು ಅವರ ಆಶ್ರಮದಲ್ಲಿಯೇ ದಿನ ದಿನಕ್ಕೂ ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿ ಹೊಂದುತ್ತಿದ್ದಿತು. ತಂದೆಯಾದವನು ಔರಸ ಪುತ್ರಿಗೆ ಮಾಡಬೇಕಾಗಿದ್ದ ಜಾತಕರ್ಮ ನಾಮಕರಣಾದಿಗಳನ್ನು ಸ್ಥೂಲಕೇಶರೇ ಮಾಡಿದರು. ಸೌಂದರ್ಯಾತಿಶಯದಲ್ಲಿ ಉತ್ತಮ ಗುಣಗಳಲ್ಲಿ ಎಲ್ಲ ಸ್ತ್ರೀಯರನ್ನು ಮೀರಿಸಿದ್ದ ಆ ಮಗುವಿಗೆ ಪ್ರಮದ್ವರ, ಅಂದರೆ ಹೆಂಗಸರಲ್ಲಿ ಶ್ರೇಷ್ಠಳು ಎಂದೇ ಮಹರ್ಷಿಗಳು ನಾಮಕರಣ ಮಾಡಿದರು. ಒಂದಾನೊಂದು ದಿನ ಸ್ಥೂಲಕೇಶರ ಆಶ್ರಮದ ಸಮೀಪದಲ್ಲಿ ಮಹಾತ್ಮನಾದ ರುರುವು ಪ್ರಮದ್ವರೆಯನ್ನು ಕಂಡು ಒಡನೆಯೇ ಕಾಮದೇವನ ಪೀಠೆಗೆ ಒಳಗಾದನು. ತನ್ನ ಮಿತ್ರರ ಮೂಲಕವಾಗಿ ರುರುವು ತನ್ನ ಮನಸ್ಸಿನ ಆಶಯವನ್ನು ತಂದೆಯಾದ ಪ್ರಮತಿಗೆ ತಿಳಿದುಪಡಿಸಿದನು. ಪ್ರಮತಿಯು ಮಗನು ಪ್ರಮದ್ವರೆಯನ್ನು ಪ್ರೇಮಿಸುವುದಕ್ಕಾಗಿ ಕೋಪಗೊಳ್ಳದೆ ಯಶೋವಂತರಾದ ಸ್ಥೂಲಕೇಶರ ಬಳಿಗೆ ಹೋಗಿ ಪ್ರಮದ್ವರೆಯನ್ನು ತನ್ನ ಮಗನಿಗಾಗಿ ಯಾಚಿಸಿದನು. ಸ್ಥೂಲಕೇಶ ಮಹರ್ಷಿಗಳು ತಮ್ಮ ಸಾಕು ಮಗಳನ್ನು ರುರುವಿಗೆ ಕೊಡುವುದಾಗಿ ಪ್ರಮತಿಗೆ ವಾಗ್ದಾನ ಮಾಡಿ ಮುಂಬರುವ ಉತ್ತರ ಫಲ್ಗುನಿ ನಕ್ಷತ್ರದಲ್ಲಿ ವಿವಾಹವನ್ನು ವಿಧಿಪೂರ್ವಕವಾಗಿ ಮಾಡಿಕೊಡುವೆನೆಂದು ನಿಶ್ಚಿತಾರ್ಥವನ್ನು ಮಾಡಿಕೊಟ್ಟರು. ವಿವಾಹ ಮುಹೂರ್ತವು ಅಥವಾ ವಿವಾಹದ ದಿನವೂ ಸಮೀಪಿಸುತ್ತಿರಲಾಗಿ ಒಂದು ದಿನ ವರವರ್ಣಿನಿಯಾದ ಪ್ರಮದ್ವರೆಯು ತನ್ನ ಸಖಿಯರೊಡನೆ ಆಟವಾಡುತ್ತಿರುವಾಗ ಮರಣ ಹೊಂದುವ ಸಲುವಾಗಿ ವಿಧಿಯಿಂದ ಪ್ರೇರಿತಳಾದವಳಂತೆ ನಿದ್ರಿಸುತ್ತಿದ್ದ ಸರ್ಪವೊಂದನ್ನು ಕಾಣದೆ ತುಳಿದು ಬಿಟ್ಟಳು. ವಿಧಿಯಿಂದ ಚೋದಿತವಾದ ಆ ಸರ್ಪವು ಪ್ರಮತ್ತಳಾಗಿ ಕ್ರೀಡಿಸುತ್ತಿದ್ದ ಪ್ರಮದ್ವರೆಯ ಶರೀರದಲ್ಲಿ ವಿಷದಿಂದ ಕೂಡಿದ ಹಲ್ಲುಗಳನ್ನು ನಾಟಿಸಿ ಬಿಟ್ಟಿತು. ಸರ್ಪದಿಂದ ಕಚ್ಚಲ್ಪಟ್ಟೊಡನೆಯೇ ಪ್ರಮದ್ವರೆಯು ಕೆಳಗೆ ಬಿದ್ದಳು. ನವ ಯೌವನದ ಸೌಂದರ್ಯದಿಂದ ತೇಜೋರಾಶಿಯಂತೆ ಕಾಣುತ್ತಿದ್ದ ಅವಳು ಕ್ಷಣ ಮಾತ್ರದಲ್ಲಿ ವಿವರ್ಣಳಾಗಿ ಹೋದಳು. ಕಾಂತಿಹೀನಳಾದಳು. ತೊಟ್ಟಿದ್ದ ಒಡವೆಗಳು ಚೆಲ್ಲಾಪಿಲ್ಲಿಯಾಗಿ ಕೆಳಗೆ ಬಿದ್ದವು. ಪ್ರಜ್ಞೆ ತಪ್ಪಿದಳು. ತಲೆಗೂದಲು ಬಿಚ್ಚಿ ಹೋಯಿತು. ಕ್ಷಣಕಾಲದ ಹಿಂದೆ ಬಂಧುಗಳ ಆನಂದಕ್ಕೆ ಕಾರಣಳಾಗಿದ್ದ ಪ್ರಮದ್ವರೆಯು ಈಗ ಅವರ ಅಪಾರ ದುಃಖಕ್ಕೆ ಕಾರಣಳಾದಳು. ಕ್ಷಣಕಾಲದ ಹಿಂದೆ ಪ್ರೇಕ್ಷಣೀಯತಮಳಾಗಿದ್ದ ಪ್ರಮದ್ವರೆಯು ಪ್ರಾಣಶೂನ್ಯಳಾಗಿ ಇತರರಿಂದ ನೋಡಲೂ ಸಾಧ್ಯವಾಗದಷ್ಟು ವಿಕಾರವಾಗಿ ಕಾಣುತ್ತಿದ್ದಳು. ಸರ್ಪದ ವಿಷವು ಅವಳ ಶರೀರವನ್ನೆಲ್ಲ ಆವರಿಸಿದ ನಂತರವೂ ನೋಡಿದವರಿಗೆ ಮಲಗಿ ನಿದ್ರಿಸುತ್ತಿರುವಂತೆಯೇ ಅವಳು ಕಾಣಿಸುತ್ತಿದ್ದಳು. ಕೃಶವಾದ ನಡುಭಾಗದಿಂದ ಕೂಡಿದ್ದ ಪ್ರಮದ್ವರೆಯು ಅಚೇತನಾವಸ್ಥೆಯಲ್ಲಿಯೂ ಹೆಚ್ಚು ರೂಪವತಿಯಂತೆಯೇ ಕಂಡಳು. ಕಮಲದಂತೆ ಕಾಂತಿವಂತಳಾಗಿದ್ದ ಭೂಮಿಯ ಮೇಲೆ ನಿಶ್ಚೇಷ್ಟಳಾಗಿ ಬಿದ್ದಿದ್ದ ಪ್ರಮದ್ವರೆಯನ್ನು ಸಾಕು ತಂದೆಯಾದ ಸ್ಥೂಲಕೇಶರು ಮತ್ತು ಇತರ ತಪಸ್ವಿಗಳು ನೋಡಿ ಬಹುವಾಗಿ ದುಃಖಿಸಿದರು. ಪ್ರಮದ್ವರೆಯ ಮರಣವಾರ್ತೆಯು ಸರ್ವತ್ರ ಹರಡಿತು. ಕೃಪಾಳುಗಳಾದ ಎಲ್ಲ ಬ್ರಾಹ್ಮಣರು ಅಲ್ಲಿಗೆ ಬಂದರು. ಸ್ವಸ್ತ್ಯಾತ್ರೇಯ, ಮಹಾಜಾನು, ಕುಶಿಕ, ಶಂಖಮೇಖಲ, ಉದ್ದಾಲಕ, ಕಠ, ಶ್ವೇತ, ಮಹಾಯಶೋವಂತನಾದ ಭರದ್ವಾಜ,
ಕಾಣಕೊತ್ಸ್ಯ, ಅಷ್ಟಿಶೇಣ, ಗೌತಮ, ಪ್ರಮತಿ ಮತ್ತು ಪ್ರಮತಿಯ ಮಗನಾದ ರುರು ಹಾಗೂ ಪ್ರಮತಿಯ ಮಗನಾದ ಹಾಗೂ ಪ್ರಮದ್ದೊರೆಯನ್ನು ಬಹುವಾಗಿ ಮೋಹಿಸಿದ್ದ ರುರು ಮತ್ತು ಇನ್ನೂ ಅನೇಕ ವನವಾಸಿಗಳು ಅಲ್ಲಿಗೆ ಆಗಮಿಸಿದರು. ಸರ್ಪ ವಿಷದಿಂದ ಆವೃತಳಾಗಿದ್ದ ಮತ್ತು ಗತಪ್ರಾಣಳಾಗಿದ್ದ ಆ ಕನ್ಯೆಯನ್ನು ನೋಡಿ ದಯಾರ್ದ್ರ ಹೃದಯರಾಗಿದ್ದ ಋಷಿಗಳು ಗೋಳಿಟ್ಟರು. ರುರುವಾದರೂ ಅಲ್ಲಿ ನಿಲ್ಲಲಾರದೆ, ಆ ಘೋರ ದೃಶ್ಯವನ್ನು ನೋಡಲಾರದೆ ಅಲ್ಲಿಂದ ಹೊರಟೇ ಹೋದನು. ಆ ಎಲ್ಲ ಬ್ರಾಹ್ಮಣ ಶ್ರೇಷ್ಠರು ಅಲ್ಲಿಯೇ ಕುಳಿತು ಬಿಟ್ಟರು ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದ 8ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.